ಶೋ ಇವತ್ತು 5 ಗಂಟೆನೇ ಬ್ಲಾಗ್ನ ಸ್ಟಾರ್ಟ್ ಮಾಡೀನಿ ನಾನು. ನೀರಂತೂ 5:30ಗೆ ಬರ್ತಾವ. ನೀರದೆಲ್ಲ ತುಂಬದಾಗ್ಯದ. ಇನ್ನು ಕುರಿ ಕಾಲೊಂದು ದೊಡ್ಡ ಕಸ ಅಂತೂ ಇನ್ನೂ ಹೊಡೆದಿಲ್ಲ ರೀ. ಅದ್ರ ಮನೆ ಕಸ ಹೊಡೆಯೋದು, ಬಾಂಡೆ ತಿಕ್ಕೋದು ಮನೆ ಕಸ ಹೊಡೆಯೋದು ಎಲ್ಲ ಆಗ್ಯದ ರೀ. ಇವತ್ತು ಒಂದು ಸ್ವಲ್ಪ ಪಾಲಕ್ ಪಲ್ಯ ತೊಗೊಂಡಿರಿ. ಅದಕ್ಕೆ ಪಾಲಕ್ ಪಲ್ಯದ ಸಾರು ಮಾಡ್ಬೇಕಲ್ಲತ್ತೀನಿ. ಇದ್ರಾಗ ಒಂದು ಚಿಕ್ಕಲ್ಲ ಇದ್ರೆ ಚಂದ ಆಗ್ತದೆ. ಇನ್ನೊಂದು ಸೂಡೋದಾರ ಇಲ್ಲಿ, ಅದಕ್ಕೆ 2 ಸೂಡ ಸಾರು ಮಾಡ್ತೀನಿ ಇವತ್ತು ಬೇಳೆ ಹಾಕಿ. ಅಂತೂ ನೀರು ಕಾಸಕತ್ತೇನೆ. ಜಟ್ಟು ನೀನ ಮಲ್ಕೊಂಡ್ರಿ. ಯಾಕಂದ್ರೆ ಜಟ್ಟು ರಾತ್ರಿ ಭಾಗ ನಿದ್ದೆ ಮಾಡಿಲ್ರಿ. ಯಾಕೆನೋ ಒಂದು ಸ್ವಲ್ಪ ನೆಗಡಿ ಅಂತೂ ಭಾಳ ಬಂದದ್ರಿ ಜಟ್ಟುಗ. ನೀರು ಒಂದು ಸ್ವಲ್ಪ ಬದಲಿಗೆ ಮಾಡ್ಯದ ರೀ. ಅದರ ನೆಗಡಿ ಅಂತೂ ಭಾಳ ಬಂದದ. ಅದಕ್ಕಾಗಿ ಒಂದು ಸ್ವಲ್ಪ ಕೆಮ್ಲಿಗತ್ತಾನ ಭೀ ನೆಗಡಿ ಕೆಮ್ಮ ಒಂದು ಸ್ವಲ್ಪ ನೆಗಡಿನೇ ಭಾಳ ಜೋರು ಬಂದದ್ರಿ ಅವನಿಗೆ. ಅದಕ್ಕಾಗಿ ರಾತ್ರಿ ಭಾಗ ನಾವು ಮನ್ಕೊಂಡಿಲ್ಲ. ಅವನಿಗೆ ಒಟ್ಟು ಬೇರೆ ಈಗ ಮನ್ಕೊಂಡಾನ. ಅದಕ್ಕಾಗಿ ಇನ್ನೂ ಮನ್ಕೊಲ್ ಬಿಡುತ್ತೇಳಿ ಇನ್ನೂ ಬಿಟ್ಟಿದ್ದೆವು. ಟೈಮ್ ಅಂತೂ ಇನ್ನೂ ಈಗ 7 ಆಗ್ಯದಲ್ರಿ. ಚೆನ್ನಮ್ಮ ಭೀ ಇನ್ನೂ ಮನ್ಕೊಂಡಾಳ, ಇನ್ನೂ ಎದ್ದಿಲ್ಲ. ಗೌಡುನ ಯಾವಾಗ ಎದ್ದನ್ರಿ. ಇದಕ್ಕೆ ನೀರು ತುಂಬಕ್ಕಲಾಗ ಗೌಡು ನಾ ಇಬ್ಬರು ನೀರು ತುಂಬಿದೆವು. 5:30ಗೆ ಬರ್ತದ್ರಿ ನೀರಂತೂ. ಈಗ ಗೌಡು ನೀರು ಕಾಸಕತ್ತಾನ ರೀ. ನೀರು ಕಾಸತ್ತಾನೆ ಎಲ್ಲರಿಗೆ. ಒಂದು ಸ್ವಲ್ಪ ಬೆಳಗ್ಗೆ ನೀರು ಕಟ್ಗೆ ಹೊತ್ತಗತ್ತಾನ. ಈಗ ಒಂದು ಸ್ವಲ್ಪ ಅಡುಗೆ ಅದು ಎಲ್ಲ ಮಾಡ್ಕೊತೀನಿ ರೀ ಒಂದು ಸ್ವಲ್ಪ. ಯಾಕಂದ್ರೆ ಮತ್ತೆ ಹೊಲಕ್ಕೆ ಲೇಟ್ ಆಗ್ತದ. ಅದಕ್ಕಾಗಿ ಎಲ್ಲ ಅಂಗ್ಳು ಕಸೋದು ಎಲ್ಲ ಹೊಡೆದಾರ್ರಿ. ಈಗ ಮತ್ತೆ ಒಂದು ದಿವಸ ಗುಮ್ಮಿ ನೀರು ತಂದು ಅಂಗ್ಳಿಗೆ ಕೊಡ್ಲಿಗತ್ತಾನ ರೀ. ನಮ್ಮ ಗೌಡು ಅಂತೂ ಬೆಳಗ್ಗೆ ಕಟ್ಗೆ ಹೊತ್ಕೋತ ಕುಂತಾನ್ರಿ. ಯಾಕಂದ್ರೆ ಈ ಅಡುಗೆ ಮನೆಗೆ ಬಂದ್ರೆ ಅಷ್ಟೇ ರೀ. ಕ್ಯಾಮ್ರಾ ಅಂತೂ ಒಟ್ಟ ಕ್ಲಿಯರೇ ಬರೋಂಗಿಲ್ಲ. ಯಾಕಂದ್ರೆ ಅಡುಗೆ ಮನೆ ಅಂತೂ ಒಂದು ಸ್ವಲ್ಪ ತಟಕದಲ್ರಿ. ಹಾಗಾಗಿ ಅಡುಗೆ ಮನೆ ಅಂತೂ ಒಂದು ಸ್ವಲ್ಪ ತಟಕದಲ್ರಿ. ಹೊಗೆ ಎಲ್ಲ ಹಿಡಿದು ಬಿಡ್ತದೆ ರೀ. ಅಡುಗೆ ಮನ್ಯಾಗ ಮೊಬೈಲ್ ತಂದ್ರೆ ಆಯ್ತು ರೀ. ಒಟ್ಟ ಕ್ಯಾಮ್ರಾನೇ ಕ್ಲಿಯರ್ ಬರೋಂಗಿಲ್ಲ. ಬ್ಯಾಳಿ ಅಂತೂ ಕುದಿಲಿಗದ ನೋಡ್ರಿ. ಈಗ ಬ್ಯಾಳಿ ಅಂತೂ ಕುದ್ಲಿಗತ್ತಾವ್ರಿ. ಇನ್ನೂ ಕುದ್ದಿದ್ದವು ಒಂದು ಸ್ವಲ್ಪ. ಈಗ ಥಂಡಿ ಅಂತೂ ಭಾಳ ಅದ ರೀ. ಇವತ್ತು ಒಂದಿಷ್ಟು ಚಹಾ ಮಾಡ್ತೀನಿ ರೀ. ಮೊದಲಿಗೆ ಚಹಾ ಮಾಡಿ ಈ ಕಡೆ ಬ್ಯಾಳಿ ಕುದಿತಕ್ಕ ಒಂದಿಷ್ಟು ರೊಟ್ಟಿ ಮಾಡ್ಕೊತೀನಿ ರೀ. ಯಾಕಂದ್ರೆ ಏನೋ ಬ್ಯಾಳಿ ಕುದ್ದಿಲ್ಲರಿ. ಗೌಡು ಅಂತೂ ಸುಟ್ರು ಹಾಕೊಂಡೋಗಿ ಕೂತಾನ್ರಿ. ರಾತ್ರಿ 5ಕ್ಕೆ ಇದ್ದಾನೆ ರೀ. ಇವತ್ತು ಗೌಡು ಅರೇ ಹೋಮ್ವರ್ಕ್ ಭಾಳ ಇದ್ದೇವೆ ರೀ. ಹಾಗಾಗಿ 5:30ಗೆ ಹೋಮ್ವರ್ಕ್ ಮಾಡಿದ್ದನ್ನು ಮಾಡಿ ಮಕ್ಕೊಂಡಿಲ್ಲ ರೀ ಹೊಳ್ಳಿ. ಟೊಮಾಟಿ ತೊಳೆದ್ವಿ. ಟೊಮಾಟಿ ತೊಳೆದ್ವಿ. ಸಾಕು ಕುದೀತಾವ. ಮ್ಯಾಲೆ ಮುಚ್ಚೋದಿಲ್ಲ, ಮುಚ್ಚೋದಕ್ಕೆ ನಾನು ಸ್ವಲ್ಪ ಟಮಾಟಿ ಕುದಿ ತಕ ಬೆಳಿತೀನಿ ಜರ. ಅಕ್ಕ ದಂಡಿ ಹಿಡ್ದವ್ರಿ. ಜಟ್ಟು ಒಂದು ಬಾಯ್. ಅಕ್ಕ ಚಿಲ್ಲರ್ ಇಲ್ಲಿ ಇವತ್ತು. ಈಗ ತಾತ ಕೊಳೋದು ಗೋಡೆ 3 ಮಂದಿ 2 ರೂಪಾಯಿ ತೋರಿ. 10 ರೂಪಾಯಿ ನೋಡು. 10 ರೂಪಾಯಿ ಬಿಡು. ಬಂದು ಊಟ ಮಾಡು. ರೊಕ್ಕ ಕಳಗಣ. ಬಂದಿದ್ದವ್ರಿ ಮನೆಗೆ. ಬರ್ನ ಒಂದಿಷ್ಟು ಹಿಟ್ಟು ನಾದಿಟ್ಟಿದ್ರಿ. ಗೋಧಿ ಹಿಟ್ಟು ಒಂದರ ಚಪಾತಿ ಮಾಡ್ಬೇಕಲ್ಲತ್ತೀನಿ. ಹಂಗಾಗಿ ಒಂದರ ನೆನೀತದ ಅಂತೇಳಿ ಗೋಧಿ ಹಿಟ್ಟು ನಾದಿಟ್ಟಿನಿ. ಇವತ್ತು ಪಲ್ಯ ಅಂತೂ ಸೋಯಾಬೀನ್ ಪಲ್ಯ ಮಾಡ್ಬೇಕಲ್ಲತ್ತೀನಿ ರೀ. ಅದು ಒಂದು ಸ್ವಲ್ಪ ನೀರಿನಾಗ ನೆನೆ ಇಟ್ಟಿದ್ರಿ. ಯಾಕಂದ್ರೆ ಬಿಸಿ ನೀರಿನಾಗ ಭೀ ಹಾಕೋಬಿದ್ದಿತ್ರಿ. ಅಂದ್ರೆ ಬಿಸಿ ನೀರದಾಗ ಹಾಕಿದಿಲ್ರಿ. ಒಂದಿಷ್ಟು ನೀರು ತೊಗೊಂಡು ಇವಕ್ಕೆ ನೆನೆ ಇಟ್ಟಿದ್ದ ನೆಂದವ್ರಿಗೆ ಒಂದು ಸ್ವಲ್ಪ ಪಾಣಿ ಹೊಡಿತೀನಿ ರೀ. ಸೋಯಾಬೀನ್ ಪಲ್ಯ ಚಪಾತಿ ಮಾಡ್ತೀನಿ ರೀ ಇವತ್ತು. ಕೊಬ್ಬರಿ ಅದು ಎಲ್ಲ ನೀನು ಕುಟ್ಟಿದೈತ್ರಿ ಕೊಬ್ಬರಿ. ಅದು ಹಾಗಾಗಿ ನಾವು ಕೊಬ್ಬರಿ ಅಂತ ಏನೋ ಕುಟ್ಕೊಂಡಿಲ್ಲ. ಈಗ ಅದೇ ಕುಟ್ಟಿದ್ದು ಕೊಬ್ಬರಿನೇ ಹಾಕ್ಲಿಕತ್ತೇನೆ ರೀ ಇದಕ್ಕೆ. ಈಗ ಕೊಬ್ಬರಿ ಇದಿಷ್ಟೇ ಹಾಕ್ಲಿಕತ್ತೀನಿ. ಯಾಕಂದ್ರೆ ಚಪಾತಿಯಾಗ ಪಲ್ಯ ಅಂತೂ ಭಾಳ ಹೋಗಂಗಿಲ್ಲ ಅಲ್ರಿ. ಅದಕ್ಕಲ್ಲಿಗೆ ಒಂದು ಸ್ವಲ್ಪ ಗಟ್ಟಿಯಾಗಿ ಮಾಡ್ಬೇಕಲ್ಲತ್ತೀನಿ. ಇದಿಷ್ಟೇ ಕೊಬ್ಬರಿ ಹಾಕಿ. ಇರು ಅಂತೂ ನೋಡ್ರಿ ನಮ್ಮ ಮಲ್ಯಾಗ ಭಾಳ ಆಗ್ಬಿಟ್ಟಾವ. ಇರುನೇ ಭಾಳ ಆಗ್ಯಾವ್ರಿ ಕೆರೆ ಇರು.
ಒಂದೆರಡು ಮಸಾಲೆ ಚೀಟಿ ಹಾಕೊಳಕತ್ತೀನಿ ರೀ ಇದಕ್ಕೆ. ಯಾಕಂದ್ರೆ ಕೊಬ್ಬರಿ ಹಾಕಿನಲ್ರಿ, ಬರೀ ಕೊಬ್ಬರಿ ಮೇಲೆ ಅಂತೂ ಚಂದಾಗಲ್ಲ. ಹಂಗಾಗಿ ಒಂದೆರಡು ಮಸಾಲೆ ಚೀಟಿ ಇದ್ದವು ರೀ, ಅವೇ ಹಾಕೊಳತ್ತೀನಿ. ಗಡ್ಡಿನೇ ಹಂಚಿಟ್ಟು ನಮ್ಮ ಜಟ್ಟುಗಂತೂ ಹೊಸು ಭಾಳ ಆಗ್ಯದ್ರಿ. ಈಗ ಎಲ್ಲಿ ಚಪಾತಿ ಸೋಯಾಬೀನ್ ಪಲ್ಯಕ್ಕೆ ಭಾಳ ಹೊಸಾಗಿರುತ್ತೆ. ಕೂತಾನೀಗ ಪಲ್ಯ ಅಂತೂ ರೆಡಿ ಆಗ್ಯದ್ರಿ. ಇನ್ನೊಂದು ಸ್ವಲ್ಪ ಕುದಿಯತಕ್ಕ. ಅದು ಮಾಡಿಸ್ರಿ ಪಲ್ಯ ಅಂತೂ ಮಾಡೋದಾಗ್ಯದ್ರಿ. ಈಗ ಚಂದಾಗಿ ಕುದ್ಲಿಗತ್ತದ. ಕುದ್ದದ್ವಿ ಈಗ ಇವೇನು ಭಾಳ ಕುದ್ಸತ್ತಂಗಿಲ್ರಿ, ಬರೀ ಒಂದು ಸ್ವಲ್ಪ ಒಂದು ಉಗಿ ಬಂದ್ರೆ ಆಯ್ತು ಅಕ್ಕೇನು. ಯಾಕಂದ್ರೆ ನೆನೆ ಇಟ್ಟಿದಲ್ರಿ ನಾ. ಈಗ ಚಪಾತಿ ಮಾಡ್ತೀನಿ ರೀ. ಒಂದು ಸ್ವಲ್ಪ ಚಪಾತಿ ಹಿಟ್ಟಂತೂ ನಾದಿಟ್ಟು ಭಾಳ ತಕ್ಕಾಯ್ತು. ಟೈಮ್ ಅಂತೂ 8 ಆಗ್ಯದ್ರಿ. ಈಗ ನಾ ಚಪಾತಿ ಮಾಡಬೇಕು. ಎಲ್ಲ ಊಟ ಮಾಡೋಕೆ ಲೇಟ್ ಆಯ್ತು ರೀ ಭಾಳ. ಓ ಸಾಯಲ್ಲ ಪೌಡ್ರಕ್ಕ. ಇವತ್ತು ನೋಡ್ರಿ ಇರು ಅಂತೂ ಭಾಳ ಬಂದಾವ ಕಂಟೀರು. ಕಾಡಿಡು ಸರಿ ತಗೊಂಡು ಕಾಡಿ ಈಗ ಬಿಡ್ತಾವ ಗಾಡಿ ಗಾಡಿಗಾರನ ಬಿಡ್ತಾವ ಕೆಳಗೆ. ಈಗ ಟಪ್ಕರ್ ಬಿಡ್ತಾವ ಅವಕ್ಕ ಎಲ್ಲಿ ಸಮಾಧಾನ ಇಲ್ಲ. ಅದಕ್ಕೆ ಓಡಾಡುತ್ತಾ ಬಿಟ್ಟು ನೋಡ್ಗೆ ಬ್ಯಾಡ್ಗಿ ಬೆಳಕಿ ಈಗ ಏನು